ಅವರ ಪೂರ್ವಾಪರ ನೋಡಿಲ್ಲ, ಮಾಡಿ ಕೇಸ್ ಮಾಡಿ. ಅವರ ಪೂರ್ವಾಪರ ನೋಡಿದ್ದಲ್ಲ ಡಿಎಲ್ ಹೆಂಗ್ ಕೊಟ್ಟಿರಿ ಸರ್? ಒಂದ್ ನಿಮಿಷ ಸರ್, ಗಾಡಿ ಸೀಸ್ ಮಾಡಕ್ ನೀವು ಇಷ್ಟೊಂದು ಗಾಡಿ ಸೀಸ್ ಮಾಡಕ್ ಆಗಲ್ಲ ಅಂತೀರಾ? ಗಾಡಿನ ಕೇಸ್ ಮಾಡಿ, ಅವ್ರು ಏನೇನು ಇಲ್ಲಿಗಲ್ ಮಾಡಿದ್ದಾರೆ ಕೇಸ್ ಮಾಡಿ, ನೀವು ಗಾಡಿನ ಬ್ಲಾಕ್ ಲಿಸ್ಟ್ ಮಾಡಿ. ಕೇಸ್ ಮಾಡ್ಬೇಕಾದ್ರೆ ವೆಹಿಕಲ್ ನಂಬರ್ 1 ಮಾಡಿ ಸರ್. ಈಗ ಚಂದಾಪುರದಲ್ಲಿ ನನ್ನ ಗಾಡಿ ಆಟೋ ಸೀಸ್ ಮಾಡಿ ಆರ್ಟಿಒ ಇಟ್ಕೊಂಡಿದ್ದಾರೆ. ಯಾವ ಡ್ರೈವರ್ ಎತ್ಕೊಂಡು ಡ್ರೈವರ್ ಸಿಗ್ನೇಚರ್ ಹಾಕಿ ಅವರು ಕೇಸ್ ತಗೊಂಡ್ಬಂದು ದಾಖಲಾತಿ ನಿಮ್ಗೆ ನಾವು ಕೊಡ್ತೀವಿ ಸರ್. ನಿಮ್ಮ ಗೌರವ ಸರ್, ಇದರಿಂದ ನಿಮ್ ಸಾರಿಗೆ ಇಲಾಖೆಗೂ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರ್ಲಿ ಬಿಡಿ, ಹಣ ಬರ್ಲಿ, ನಮ್ಮಂತವ್ರು ಯೂಸ್ ಆಗ್ಲಿ ಬಿಡಿ. ಹಾಕಿ ಕೇಸು. ನೀವು ನ್ಯಾಯಕ್ಕೋಸ್ಕರ ಮಾಡ್ತೀರಾ? ನಾವು ಮನೆ ಬರ್ತೀವಿ ಸರ್. ನಾವ್ ಯಾರಿಗೂ ತೊಂದರೆ ಕೊಡಲ್ಲ, ಸತ್ಯವಾದ ಮಾತು ಸರ್. ನಾವ್ ಯಾರಿಗೂ ತೊಂದರೆ ಕೊಡಲ್ಲ, ಸೈಲೆಂಟ್ ಆಗಿರ್ತೀವಿ. ಪ್ರತಿಯೊಂದು ಗಾಡಿ ಮೇಲೂ ಕೇಸ್ ಮಾಡಿ, ಅವನೇ ಡ್ರೈವರ್ ಮಾಡಿ. ಗಾಡಿ 15 ದಿವಸದೊಳಗೆ ಅವ್ನು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಅವ್ನ ಗಾಡಿ ಮಾಡ್ತಿರಲ್ವಾ? ಮಾಡಿ ಏನ್ ಬೇಕಾ ನಾವು ಕೊಡ್ತೀವಿ ಸರ್. ಪರವಾಗಿಲ್ಲ ಸರ್. ಅವನೇ ಡ್ರೈವರ್, ಅವನೇ ಮಾಡ್ಲಿ ಸರ್. ಎಲ್ಲ ಗಾಡಿಗೂ ಡ್ರೈವರ್ ಇದ್ದಾರೆ, ಎಲ್ಲ ಗಾಡಿಗೂ ಡ್ರೈವರ್ ಇದ್ದಾರೆ. ಯಾರು ಒಂದೊಂದು ಗಾಡಿಗೆ 25,000 ಮಾಡಿ ಸರ್ಕಾರ ಬೊಕ್ಸಕ್ಕೆ ಎಷ್ಟು ಹಣ ಬರುತ್ತೆ? ಈ ಗಾಡಿ ಮಾಡಿ ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಿದ ಅಂತ ನಮ್ಮ ಮೇಲೆ ಕೇಸ್ ಮಾಡ್ತೀರಾ? ರೆಸಿಪ್ಟ್ ಕೊಡ್ತೀರಾ? ಯಾರೇ ಡ್ರೈವರ್ ಇರ್ಲಿ ನೋಡೋಣ, ಡ್ರೈವರ್ ಕೊಡ್ತೀರಾ? ಆ ಕೆಲಸ ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಮಾಡಿ ಬನ್ನಿ ಸರ್. ಚೆಕ್ ಮಾಡೋಕೆ ಜೆರಾಕ್ಸ್ ಏನಾದ್ರು ಕೇಸ್ ಬರೆಯೋದು ಡ್ರೈವರ್ ಇರ್ತಾರಲ್ಲ, ಅವ್ರು ಡ್ರೈವರ್ ಕಂಪಲ್ಸರಿ ಸೈನ್ ಹಾಕ್ಬೇಕು. ಡ್ರೈವರ್ ಇಲ್ಲ ಅಂತಂದ್ರೆ ಗಾಡಿ ಇಲ್ಲ ಇರ್ಲಿ ಸರ್, ನಾವು ನಿಮ್ ಕಸ್ಟಡಿ ಕೊಡ್ತೀವಿ. ಇದರಲ್ಲಿ ತೊಂದರೆ ಆಗಿದ್ದು. ನಾನು ಅವಾಗ ಸ್ಟಾರ್ಟಿಂಗ್ ಮಾಡಿದ್ದು ಏನ್ ಮಾತಾಡಿದ್ದು ನಮ್ಗೆ ಗಾಡಿ ಸೀಸ್ ಮಾಡಕ್ಕೆ ಜಾಗ ಇಲ್ಲ. ಸೀಸ್ ಮಾಡಿ ಗಾಡಿನ ಬೇಡಿಕೆಯಿಂದ ಎಲ್ಲ ವೆರಿಫೈ ಮಾಡಬೇಕು ಅಂತ. ವೆರಿಫೈ ಮಾಡೋಕ್ಕೆ ಕಂಪ್ಯೂಟರಲ್ಲಿ DL ಹಾಕೊಂಡು ಇವನ ಫೋಟೋ ಎಲ್ಲ ಹಾಕಿ ಇಲ್ಲಿ ಹಂಗೆ ನೋಡೋಕೆ ಗೊತ್ತಾಗಿದೆ. ಹೇಳಿ ಸರ್, ಈಗ ವೆರಿಫೈ ಮಾಡಿ ಡಾಕ್ಯುಮೆಂಟ್ಸ್ ಈಗ ಹಂಗೆ ಸೀಸ್ ಮಾಡಿ ಅಂತ ನೀವೆಲ್ಲ ಹೇಳ್ದಂಗೆಲ್ಲ ಆಗಲ್ಲ. ಕೇಳಿ, ಯಾಕೆ ಕಾನೂನಲ್ಲಿ ಸೀಸ್ ಮಾಡಿದ್ರೆ ಪಂಚನಾಮೆ ಮಾಡಬೇಕು, ಯಾಕೆ ಸೀಸ್ ಮಾಡಬೇಕು ಅಂತ ಹೇಳಬೇಕು. ಸುಮ್ಮನೆ ಅನುಮಾನ ಬಂದಿದೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಹೇಳಿ, ನಿಮ್ದು ಡಾಕ್ಯುಮೆಂಟ್ಸ್ ತಗೊಂಡ್ರೆಲ್ಲ ಇನ್ನೊಂದು ಪ್ರತಿ ಗಾಡಿಯವ್ರದ್ದು ಯಾರ್ಯಾರ್ದು ಅಂತ ಈಗ ಇದು ಇದೆಯಲ್ಲ, ಅದನ್ನ ನೋಡ್ಕೊಂಡು ನಾವು ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೋತಾರೆ. ಅವ್ರದ್ದೆಲ್ಲ ಗಾಡಿಗಳದ್ದು ಯಾವ್ದು ಫೋಟೋ ಹೊಡ್ಕೊತೀವಿ, ಮಾಡ್ಕೊಂಡು ಹೇಳಿ ಎಲ್ಲ ವೆರಿಫೈ ಮಾಡ್ತೀವಿ. RTO ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಅದನ್ನೇನೋ ಡಾಕ್ಯುಮೆಂಟ್ಸ್ ಏನಾದ್ರು ಬೇರೆ ಹೆಸರು DL ಇರೋದು ಬೇರೆ ಇದ್ದರೆ ಕನ್ಸಲ್ಟ್ ಯಾವ ಡಿಪಾರ್ಟ್ಮೆಂಟಿಗೆ ಒಂದು ಜೊತೆ ಕೋಟೇಷನ್ ಮಾಡ್ತೀವಿ. ಯಾವ ಸ್ಟೇಷನಿಗೆ ಬರುತ್ತೆ ನಿಮಗೆ ಅದನ್ನು ಹೇಳಿ ಕ್ರಮ ದಯವಿಟ್ಟು ಒಂದ್ ನಿಮಿಷ ಸರ್. ಗಾಡಿ ಸೀಸ್ ಮಾಡಿ ಸೈ ಮುಡಿತೀವಿ, ನಾವು ಗಾಡಿ ಸೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಗಾಡಿಲಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ, ಡ್ರೈವರ್ DL ಇಲ್ಲ ಅಂದ್ರೆ RTO ಕೇಸ್ ಬರೆಯಕ್ಕೆ ಅಧಿಕಾರ ಇದೆ. ಅವ್ರು ಬರೆದು ಮಾಡಿ ಸರ್. ನಾನು ಗಾಡಿ ತಂದಿದ್ದೀರಲ್ವಾ, ನನ್ನ DL ಪರ್ಮಿಟ್ ಏನಿದೆ ನನ್ನ ಗಾಡಿ ಮುಂದೆ ನಿಂತ್ಕೊಂಡು ಡ್ರೈವರ್ಗಳ ಮುಂದೆನೆ ಸರ್ ಇದ್ ಮಾಡ್ಲಿಕ್ಕೆ ಕೇಸ್ ಹಾಕಿ. ಯಾಕೆ ಅಂದ್ರೆ ನಾವು ಇಂಡಿವಿಜುವಲ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡಿ ಅಂದ್ರೆ ಹಿಡೀರಿ ಅಂದ್ರೆ ಆವಾಗ ನಮ್ಮಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳಿಲ್ಲ ಅಂತೀರಿ. ಒಂದೇ ಸತಿ ಸಿಕ್ಕಿದಾಗ
ಬಿಟ್ಬಿಡಿ ಅಂದ್ರೆ ತಪ್ಪದು. ಆಮೇಲೆ ನೋಡೋಣ. ಒಂದು ಆಟೋ ಲೋನ್ ಫೈನ್ ಹಾಕಿ ಸೀಸ್ ಮಾಡಿ ಅಂತಿಲ್ಲ. ಫೈನ್ ಹಾಕಿ ಆಯ್ತು, ಅದನ್ನ ಮಾಡ್ತೀವಿ. ಒಂದು ಆಟೋ ಡೌನ್ ಪೇಮೆಂಟ್ ಅಲ್ಲಿ ತಗೋಬೇಕಂದ್ರೆ ಅದೇ ಕಥೆ ಬೇಡ, ನೀವು ಸುಮ್ಮನೆ ಬಿಡ್ರಿ. ಒಂದ್ ನಿಮಿಷ ಇರ್ರಾಜಣ್ಣ ನೋಡಿ ಇಲ್ಲಿ. ಒಂದ್ ನಿಮಿಷ ಒಂದು ಆಟೋ ಡೌನ್ ಪೇಮೆಂಟ್ 75,000 80,000 ಇವ್ರ ಹತ್ರ 1,30,30,000 ಇಸ್ಕೊಂಡಿರೋದು ಡೀಲರ್ಗಳು. कटली बड़े हाँ सर, मैंने गाड़ी को खरीदा है, बिहार से आया हूँ, कमाने के लिए खाने के लिए आया हूँ। अगर ऐसा प्रॉब्लम होता तो हम लोग इधर नहीं रुकता, हम लोग चला जाता है गाँव को। हम लोग इधर में इधर प्रॉब्लम हो रहा है, मतलब कि इधर को लोग लोकल वाले हैं, हम लोग को प्रॉब्लम करता है, इसलिए हम लोग क्या करेंगे? बोल रहे हैं कि ऑटो इधर नहीं चलाना है, वो कुल्ली का काम करना है बस। ನೀವೀಗ ಕೇಸ್ ಹಾಕ್ಬಿಟ್ರೆ ಈ ಗಾಡಿ ಸೇಲ್ ಆಗಲ್ಲ.